ಕೊಳ್ಳೇಗಾಲ ಶಕ್ತಿ ಮಂಗಲ ಹೋಗೋ ರೋಡಿಂದ ಒಳಗಡೆಗೆ 100 ಕಿಲೋಮೀಟ್ರು. ಇದು ಮೆಟ್ಲಿಂಗ್ ರಸ್ತೆ 100 ಮೀಟ್ರು. ಕೊಳ್ಳೇಗಾಲದಿಂದ ಒಂದು 15 ಕಿಲೋಮೀಟ್ರು ಈ ರಸ್ತೆಗೆ ಬಂದಿರುವಂಥ ಜಾಗ ಇದು. ಸರ್ ಯೂ ಟರ್ನ್ ಮಾಡ್ಕೊಳ್ಳಿ ಇಲ್ಲೇನೆ. ಇದೇ ಜಾಗ 2 ಎಕರೆ. ಇದರಲ್ಲಿ 2 ಬೋರ್ಗಲ್ ಐತೆ. ಪಕ್ಕದ್ದು ಜಾಗ ಕೊಟ್ಟರು ಕೊಡ್ಬೋದು. ಈ ಸದ್ಯಕ್ಕೆ 2 ಎಕರೆ. ಹಿಂದ್ಗಡೆಗೆ 1 ಎಕರೆ ಐತೆ. ಅಲ್ಲಿಗೆ ಟೋಟಲ್ ಹೆಚ್ಚು ಕಮ್ಮಿ 4 ಎಕರೆ 3 ಎಕರೆ ಆಯ್ತದೆ. 3.5 ಎಕರೆ. ಪಕ್ಕದ್ದು 2 ಎಕರೆ. ಎಷ್ಟು ಬೇಕಾದ್ರೂ ಜಾಗ ಸಿಕ್ಕುತ್ತೆ ಇಲ್ಲಿ. ಇದಕ್ಕೆ ಆಲ್ರೆಡಿ 2 ಎಕರೆಗೆ 2 ಬೋರ್ಗಲ್ ಐತೆ. ಪೆನ್ಷನ್ ಇಲ್ಲ. ಮಣ್ಣಂತೆಲ್ಲ ರೆಡ್ ಸಾಯಿಲ್ ನೋಡಿ. ಇದೇ ಮಣ್ಣು ವಾಸ್ತುಕ್ಕೋಸ್ಕರನೇ ಇದೆ. ಎಕರೆ 38 ಲಕ್ಷ ಹೇಳ್ತಾರೆ. ನಗಿಸವಲ್ಲಾಗುತ್ತಾ. ಈಗ ಆಲ್ರೆಡಿ ರೆಡಿ ಇರೋದು 2 ಎಕರೆ. ಪಕ್ಕದ್ದು 2 ಎಕರೆ. ಇದ್ರ ಹಿಂಭಾಗದ್ದು 1 ಎಕರೆ. 2 ಎಕರೆ ಬೇಕಂದ್ರೂ ಕೊಡ್ತಾರೆ. ಟೋಟಲು ಇಲ್ಲಿ ಒಂದು 4-5 ಎಕರೆ ಆಗುತ್ತೆ. 5 ಎಕರೆ ಬೇಕಂದ್ರೂ ಕೊಡ್ತಾರೆ. ಈ ಲ್ಯಾಂಡಲ್ಲಿ 2 ಬೋರ್ಗಲ್ ಐತೆ. ಪೆನ್ಷನ್ ಇಲ್ಲ. ಇದೇ ಮಣ್ಣು ನೋಡಿ, ರೆಡ್ ಸಾಯಿಲ್ ಮಣ್ಣು. ಬೆಂಗಳೂರಿಂದ 115 ಕಿಲೋಮೀಟ್ರ್ ಆಗುತ್ತಾ. 45 ಕಿಲೋಮೀಟ್ರ್ ಬೆಂಗಳೂರಿಂದ. ಕೊಳ್ಳೇಗಾಲ 30, ಈಚೆ ಒಂದು 15, 45 ಕಿಲೋಮೀಟ್ರು. ಸತ್ತಿ ಮಂಗಲ ಹೋಗೋ ರೋಡು ರಸ್ತೆಯಿಂದ ಬಸ್ ರೋಡಿಂದ ಒಳಗಡೆಗ 100 ಮೀಟ್ರು, 100-150 ಮೀಟ್ರು. ಒಳ್ಳೆ ಇವು ಇದೆ ಪಕ್ಕದಲ್ಲಿ. ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ ನೋಡಿ. ಜಾಗ ಅಂತ ಇದೇ ಮಣ್ಣು. ಎಕರೆ 38 ಲಕ್ಷ ಹೇಳ್ತಾಯಿದ್ದಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತಾ. ಒಳ್ಳೆ ಇವು ಇದೆ ಪಕ್ಕದಲ್ಲೆಲ್ಲ. ಜಾಗ ಅಂತ ತುಂಬ ಚೆನ್ನಾಗಿದೆ. ತರಕಾರಿ ಬೆಳೀತಾ ಇದ್ದಾರೆ ಇವರು.